ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ರಾಜ್ಯ ಅಥವಾ ಕೇಂದ್ರ ಏನನ್ನೋ ಮರೆ ಮಾಡ್ತಿದೆ ಅಂತ ಆರೋಪಿಸಿದ ಸಂಜಯ್ ರಾವತ್. ಕೇಂದ್ರ ವಿಮಾನಯಾನ ಸಚಿವರ ರಾಜೀನಾಮೆಗೆ ರೋಹಿತ್ ಪವಾರ್ ಆಗ್ರಹ. ಮಹಾರಾಷ್ಟ್ರದ ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಜೀವಕ್ಕೆ ಕುತ್ತು ತಂದ ವಿಮಾನ ಅಪಘಾತದ ಕುರಿತು ಮುಚ್ಚಿ ಹಾಕುವ ಸಾಧ್ಯತೆ ಇದೆ ಅಂತ ಶಿವಸೇನಾ ಯುಬಿಟಿ ಸಂಸದ ಸಂಜಯ್ ರಾವತ್ ಆರೋಪಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸತ್ಯಗಳನ್ನು ಮರೆಮಾಚುತ್ತಿರುವ ಅನುಮಾನವಿದೆ ಅಂತ ಅವರು ಹೇಳಿದ್ದಾರೆ. ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು, ಮಹಾರಾಷ್ಟ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಜಿತ್ ಪವಾರ್ ಸಾವಿನ ಬಗ್ಗೆ ಏನನ್ನೋ ಮುಚ್ಚಾಕೋಕೆ ಪ್ರಯತ್ನಿಸುತ್ತಿದೆ ಅಂತ ನಾನು ಹಿಂದೆ ಹೇಳಿದ್ದೇನೆ. ಮಹಾರಾಷ್ಟ್ರದ ಪ್ರಮುಖ ನಾಯಕ ನಿಧನರಾಗಿದ್ದಾರೆ. ಸಾವಿನ ಸುತ್ತಲೂ ನಿಗೂಢತೆಗಳಿವೆ. ಅದನ್ನೇ ಈಗ ರೋಹಿತ್ ಪವಾರ್ ಬೆಳಕಿಗೆ ತರ್ತಿದ್ದಾರೆ ಅಂತ ಹೇಳಿದ್ದಾರೆ. ಎನ್ಸಿಪಿ ಎಸ್ಪಿ ಶಾಸಕ ರೋಹಿತ್ ಪವಾರ್ ನೇತೃತ್ವದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರ ರಾಜೀನಾಮೆಗೆ ಒತ್ತಾಯಿಸಿ ನಡೆದಿರುವ ಪ್ರತಿಭಟನೆಗಳ ನಡುವೆ ಈ ಹೇಳಿಕೆಗಳು ಬಂದಿವೆ. ಹಿತಾಸಕ್ತಿ ಸಂಘರ್ಷದ ಆರೋಪ. ಪ್ರತಿಭಟನೆಯಲ್ಲಿ ಮಾತಾಡಿದ ರೋಹಿತ್ ಪವಾರ್, ಅಪಘಾತದಲ್ಲಿ ಭಾಗಿಯಾಗಿರುವ ಕಂಪನಿ ಮತ್ತು ಸಚಿವರ ಪಕ್ಷದ ನಡುವೆ ಹಣಕಾಸಿನ ಸಂಬಂಧವಿದೆ ಅಂತ ಆರೋಪಿಸಿದ್ರು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಬಾರದು. ಸಂಬಂಧಿತ ಕಂಪನಿಯೊಂದಿಗೆ ಅವರ ಪಕ್ಷಕ್ಕೆ ಹಣಕಾಸಿನ ಸಂಪರ್ಕ ಇದೆ. ಅವರು ರಾಜೀನಾಮೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಪ್ರಕರಣದಲ್ಲಿ ಪೊಲೀಸ್ ದೂರು ದಾಖಲಿಸುವಂತೇನೂ ಅವರು ಆಗ್ರಹಿಸಿದ್ದಾರೆ. ಬಿಎಸ್ಆರ್ ಕಂಪನಿಯ ಮಾಲೀಕರು ಪ್ರಭಾವಿ ರಾಜಕೀಯ ನಾಯಕರಿಗೆ ಆಪ್ತರಾಗಿದ್ದಾರೆ ಅಂತ ಹೇಳಿದ ಅವರು, ಕೆಲವು ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರೋದ್ರಿಂದ ಕಂಪನಿಯನ್ನು ರಕ್ಷಿಸಲು ಪ್ರಯತ್ನ ನಡೀತಿದೆ ಅಂತ ಆರೋಪಿಸಿದ್ರು. ದಿವಂಗತ ಅಜಿತ್ ಪವಾರ್ ಅವರೊಂದಿಗಿನ ತಮ್ಮ ಬಾಂಧವ್ಯದ ಕುರಿತು ಮಾತಾಡಿದ ರೋಹಿತ್ ಪವಾರ್ ಅವರು, ನನ್ನನ್ನ ಮಗನಂತೆ ಭಾವಿಸಿ ನನಗೆ ಮೊದಲ ಜಿಲ್ಲಾ ಪರಿಷತ್ ಹಾಗೂ ವಿಧಾನಸಭಾ ಟಿಕೆಟ್ಗಳನ್ನು ಕೊಟ್ಟರು. ಅವರ ಕೊನೆಯ ಆಸೆ ಶರದ್ ಪವಾರ್ ಸಾಹೇಬ್ ಅವರೊಂದಿಗೆ ಮತ್ತೆ ಒಂದಾಗೋದಿತ್ತು. ಇತ್ತೀಚೆಗೆ ಮಾತನಾಡುವಾಗ ಅವರ ಕಣ್ಣಂಚು ಭಾರವಾಗಿತ್ತು ಅಂತ ಹೇಳಿದ್ರು. ಜನವರಿ 28ರಂದು ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದ ತನಿಖೆಯನ್ನ ಅಪರಾಧ ತನಿಖಾ ಇಲಾಖೆ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ತನಿಖೆಯ ಪಾರದರ್ಶಕತೆ ಕುರಿತು ಪ್ರಶ್ನೆ ಎತ್ತಿದ ರೋಹಿತ್ ಪವಾರ್, ಸಿಐಡಿ ಇದುವರೆಗೆ ಏನು ಮಾಡಿದೆ ಅನ್ನೋದು ಸಾರ್ವಜನಿಕರಿಗೆ ತಿಳಿಬೇಕು. ವಿಮಾನ ಅಪಘಾತ ತನಿಖಾ ಬ್ಯೂರೋ ತಾಂತ್ರಿಕ ಅಂಶಗಳನ್ನ ಮಾತ್ರ ಪರಿಶೀಲಿಸುತ್ತೆ, ಕ್ರಿಮಿನಲ್ ದೃಷ್ಟಿಕೋನದಲ್ಲಿ ಅಲ್ಲ ಅಂತ ಹೇಳಿದ್ರು. ವಿಮಾನದ ಬ್ಲಾಕ್ ಬಾಕ್ಸ್ ಕುರಿತು ಅನುಮಾನ ವ್ಯಕ್ತಪಡಿಸಿರುವ ಅವರು, ಅಜಿತ್ ಪವಾರ್ ಪುತ್ರ ಜೈ ಸಾಮಾಜಿಕ ಜಾಲತಾಣದಲ್ಲಿ ಕಳವಳ ವ್ಯಕ್ತಪಡಿಸಿದ್ದನ್ನ ಉಲ್ಲೇಖಿಸಿದ್ರು. ಪವಾರ್ ಪತ್ನಿ ಸುನೇತ್ರಾ ಪವಾರ್ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಅಂತಾನೂ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿಐಡಿ ಆಕಸ್ಮಿಕ ಸಾವಿನ ಪ್ರಕರಣದ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದಾಗಿ ತಿಳಿಸಿದೆ. ತನಿಖೆಯ ವ್ಯಾಪ್ತಿ ಮತ್ತು ಪ್ರಗತಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದೆ. ಆದಾಗ್ಯೂ ವಿರೋಧ ಪಕ್ಷಗಳ ಆರೋಪಗಳ ಹಿನ್ನೆಲೆಯಲ್ಲಿ ಪ್ರಕರಣ ರಾಜಕೀಯವಾಗಿ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.